ಸೊ ಯಾಶ್ ಇವಾಗ ನೀವು ಆಕ್ಟಿಂಗ್ ಜೊತೆ ಸಾಕಷ್ಟು ಅದೇ ಹೇಳಿದ್ರಿ ಅವಾಗ್ಲೇ ನಂಗೆ ಕರೆಕ್ಟ್ ಇನ್ನೂ ಬೇರೆ ಬೇರೆ ಕಲೆ ಗೊತ್ತಿದೆ ಮಾಡ್ತೀನಿ ಅಂತ ನಾವು ಕೂಡ ನೋಡಿದೀವಿ ಕೆಲವು. ರೈಟ್. ಸೊ ಇವಾಗ ಏನ್ ಮಾಡ್ತೀರಾ ನಮ್ಗೆ ವೀಕ್ಷಕರಿಗೆ ಯಾವ್ದು ತೋರಿಸ್ತೀರಾ ನಿಮ್ ಝಲಕ್? ಈಗ ನಮ್ಮ ಹಳ್ಳಿ ಪವರ್ ಅಲ್ಲಿ ಹಳ್ಳಿ ಜನಕ್ಕೆ ನಾನು ಬೀಟ್ ಬಾಕ್ಸಿಂಗ್ ಕಲಿಸ್ಕೊಟ್ಟೆ. ಓಕೆ ಓಕೆನಾ, ಹ್ಮ್. ನಾನು ಒಂದು ಬೇಸಿಕ್ ಬೀಟ್ ಬಾಕ್ಸರೇ, ಅಷ್ಟೇನು ಪ್ರೊಫೆಷನಲೈಸ್ಡ್ ಇಲ್ಲ. ಹ್ಮ್. ನಾನು ಸೆಕೆಂಡ್ ಪಿ ಯು ಇಂದಾನೆ ಬೀಟ್ ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಅದು ಕಂಟಿನ್ಯೂ ಮಾಡಿಲ್ಲ, ಬಿಕಾಸ್ ಡಿಫ್ರೆಂಟ್ ಫೀಲ್ಡ್ ಆಗಿದ ತಕ್ಷಣ ತುಂಬಾ ಮಲ್ಟಿ ಇನ್ಫಾರ್ಮೇಶನ್ ತಲೆಗೆ ಹೋಗಿದ ತಕ್ಷಣ ಐ ಡಿಡ್ಂಟ್ ಸ್ಟಾರ್ಟ್ ಡೂಯಿಂಗ್ ಎನಿಥಿಂಗ್. ಹ್ಮ್. ಅಲ್ಲೇ ಬಿಟ್ಬಿಟ್ಟೆ. ಬಟ್ ಏನಾದ್ರೂ ಲೈಕ್ ಬೇಸಿಕ್ ನಾಲೆಜ್ ಇನ್ನೂ ಇದೆ ಹ್ಮ್. ಬೀಟ್ ಬಾಕ್ಸಿಂಗ್ ಬಗ್ಗೆ. Yeah. ಈಗ ನಮ್ಮ ಹಳ್ಳಿ ಪವರ್ ಅಲ್ಲಿ ಹಳ್ಳಿ ಜನಕ್ಕೆ ಬೀಟ್ ಬಾಕ್ಸಿಂಗ್ ಕಲ್ಸ್ಕೊಟ್ಟೆ ನಾನು. ಓಕೆ ಸೊ ಅದ್ರ ಒಂದು ಸ್ಮಾಲ್ ಒಂದು ಇಂಟ್ರೋ ತರ. ಹಾ ಓಕೆ ಈಗ BTK ಅಂತಾರೆ. ಹ್ಮ್. ಬಿ ಅನ್ನೋದಕ್ಕೆ ಬಾ, ಹ್ಮ್. ಟಿ ಅನ್ನೋದಕ್ಕೆ ಟ, ಹ್ಮ್. ಅಂಡ್ ಕೆ ಅನ್ನೋದಕ್ಕೆ ಕ. ಕ. ಓಕೆನಾ? ಹ್ಮ್. ಸೊ ಬಿ ಟಿ ಕೆ. ಕೆ. ಸೊ ಅದ್ ಬಿಟ್ಟು ಹ್ಮ್. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸಖತ್ತಾಗಿ ಮಾಡಿದ್ರಿ. ಅಂದ್ರೆ ಇದು ಯಾವ ಕಲ್ತಿದ್ದ ಅಥವಾ ನಿಮ್ಗೇನೆ ಇದು? ಇಲ್ಲ ಫಸ್ಟ್ ಪಿ ಯು ಅಲ್ಲಿ ನಾನು ಸೀನಿಯರ್ ಹತ್ರ ಕೇಳ್ತಾ ಇದ್ದೆ, ಅದ್ ಏನ್ ಮಾಡ್ತಾ ಇದ್ದಾರೆ ಅವನು, ಏನದು ಅಂತ ಕೇಳಿ ಹ್ಮ್. ಯೂಟ್ಯೂಬ್ ಹೋಗಿ ನಾನೇ ಎಲ್ಲ ಕಲ್ತು. ಹ್ಮ್. ಅಂಡ್ ದೆನ್ ಫ್ರಮ್ ಸೆಕೆಂಡ್ ಪಿ ಯು ಐ ಸ್ಟಾರ್ಟೆಡ್ ಡೂಯಿಂಗ್. ಯಾವ ಹುಡುಗಿನೂ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಅದು 2014 ಅಲ್ಲಿ ಓಕೆ ಇಲ್ಲಿ ತನಕ ಯಾವ ಫೀಮೇಲ್ ಬೀಟ್ ಬಾಕ್ಸರ್ ಇರ್ಲಿಲ್ಲ. Okay. ಐ ವಾಸ್ ದ ಫಸ್ಟ್ ಒನ್ ಇನ್ ಅರೌಂಡ್ ದ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಹ್ಮ್. ಅದಾದ್ಮೇಲೆ ಫೀಮೇಲ್ ಬೀಟ್ ಬಾಕ್ಸಸ್ ಎಲ್ಲ ಬಂದಿತ್ತು. ಸೊ ಇದು ನಿಂಗೆ ಕಂಟಿನ್ಯೂಟಿ ಮಾಡ್ತೀರಾ? ಹೋಪ್ಫುಲಿ Next. ಇಲ್ಲ ಮಾಡ್ತೀನಿ. ಹ್ಮ್. ಕಲಿಬೇಕು. ಐ ಥಿಂಕ್ ದ್ಯಾನ್ ಯೂಟ್ಯೂಬ್ ಅಂತ ಹೇಳೋದಕ್ಕೆ ಐ ಥಿಂಕ್ ಐ ಶುಡ್ ಗೋ ಟು ಕ್ಲಾಸಸ್ ಓಕೆ ಹೋಗಿ ಕ್ಲಾಸಸ್ ಇನ್ನೂ ಕಲಿಬೇಕು. ಪರ್ಫೆಕ್ಟ್ ಆಗಿ ಇನ್ನೂ ಡೆಫಿನೆಟ್ಲಿ ಫುಲ್ ಬ್ಯಾಟಲ್ಸ್ ಪ್ರೊಫೆಷನಲ್ ಎಲ್ಲ ಆಗಿ ಎಕ್ಸಾಕ್ಟ್ಲಿ ಅಂಡರ್ ಗ್ರೌಂಡ್ ಬ್ಯಾಟಲ್ಸ್ ಎಲ್ಲ ಮಾಡ್ಕೊಂಡು ಹ್ಮ್. ಐ ಥಿಂಕ್ ಇಟ್ ವಿಲ್ ಬಿ ಗುಡ್, ಇಟ್ ವಿಲ್ ಬಿ ವೆರಿ ನೈಸ್. ಓಕೆ ಕಲಿತೀನಿ, ಪಕ್ಕಾ ಕಲಿತೀನಿ. ಯಾ. ಓಕೆ ಮತ್ತೆ ಏನೇನ್ ಮಾಡ್ತೀರಾ ಅದ್ ಬಿಟ್ರೆ? ಮತ್ತೆ ರ್ಯಾಪ್ ಮಾಡಲ್ಲ ನಾನು, ಬಟ್ ರ್ಯಾಪ್ ಮಾಡೋರ್ನ ಕಾಪಿ ಮಾಡಿ ಐ ಜಸ್ಟ್ ರ್ಯಾಪ್ ಲೈಕ್ ದಟ್ ಇಲ್ಲಿ. ಅವ್ರನ್ನ ಈಗ ರಾಹುಲ್ ಡಿಟೋ ಆಗಿರ್ಲಿ, ಹ್ಮ್. ಇಲ್ಲಾಂದ್ರೆ MC ಬಿಜು ಬಿಜು, ಆಗಿರ್ಲಿ, ಹ್ಮ್. ಹಂಗ್ ಸಪೋಸ್ ಏನಾದ್ರೂ ಸ್ವಲ್ಪ ರ್ಯಾಪಿಂಗ್ ಎಲ್ಲ ಮಾಡ್ಬೇಕಂದ್ರೆ ಹ್ಮ್. ನಮ್ ಮೂವಿಯಿಂದಾನೇ ಮಾಡ್ತೀನಿ ನಾನು. ಓಕೆ ಸೊ ಭೀಮಾ ಮೂವಿಯಲ್ಲಿ ಇದೆ ಅಲ್ಲ, ಹ್ಮ್. ಹಂಗ್ ಸಪೋಸ್ ಏನಾದ್ರೂ ಈಗ ಬ್ಯಾಡ್ ಕಮೆಂಟ್ಸ್ ಎಲ್ಲ ಕೊಡ್ತಾ ಇದಾರಲ್ಲ, ಹಾ, ಹಾ. ಅವ್ರಿಗೋಸ್ಕರ ಇದು. ಓಕೆ ಆಯ್ತಾ? ಹ್ಮ್. ಸೊ ನಂದೇನೆ ದೊಡ್ಡದು ಅಂತ ಮುಂದೆ ಬಂದ್ರೆ ಅಲ್ಲಾಡ್ಸ್ಕೊಂಡು, ಮೆಗ್ಗ ಸೀರೆ ತೋರಿಸ್ತೀವೋ ಮನೆಗ್ ಬಂದು, ಬಜಾರ ಫುಲ್ ಬಜಾರು, ನಾ ಪೊಕ್ಕಪ್ಪ ಫ್ರೆಶ್ನಲ್ಲು, ಮನೆಗಪ್ಪ ಬಂದ್ರು ಸೈಲೆಂಟ್ ಇರ್ಬೇಕು ಬಚ್ಚಗಳು, ಏಯ್ ಕೊಂಡ್ರೆ ಉನೆ ಕುಷ್ಕ ತಿನ್ಕೊ ಮನೆ, ಸಸ್ತಾ ನಶನಕೋ ಮಷಿನ್ ಲೇಕೆ ಮಾರ್ತಾ ತುಮೆ, ಕೊಂಡ್ರೆ ಉನೆ ಏಯ್ ಮೈಚ್ ಮನೆ, ಸಸ್ತಾ ನಶನಕೋ ಮಷಿನ್ ಲೇಕೆ ಮಾರ್ತಾ ತುಮೆ, ಕೂಳಾಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು, ಗಾಂಚಾಲಿ ಮಾಡ್ಕೊಂಡು ಬಂದ್ರೆ ಕೊಯ್ದೋತಿಯ ಜುಟ್ಟು 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 ಜುಟ್ಟು, ಸೈಕ್ ಎಲ್ಲಿದ್ರು ಸೈಕ್ ಯಾರಿದ್ರು ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು. ಸಖತ್ತಾಗಿತ್ತು. ಚೆನ್ನಾಗಿ ಮಾಡಿದ್ರೆ ಒಂದು ಒರಿಜಿನಲ್ ಸಾಂಗ್ ತರಾನೇ ಹೌದು ಇತ್ತು. ಥ್ಯಾಂಕ್ ಯು. ಓಕೆ ಸೊ ಇಟ್ಸ್ ಲೈಕ್ ದಟ್. ಬಟ್ ಆದ್ರೆ ಹೋಪ್ಫುಲಿ ನೋಡೋಣ. ಹಂಗ್ ಸಪೋಸ್ ನನ್ನ ಮೈಂಡ್ ಅಲ್ಲಿ ಇಲ್ಲ, ಈಗ ನನಗೆ ಮೈಂಡಿಗೆ ಬಂದಿದ್ದು. ಹ್ಮ್. ಹಂಗ್ ಸಪೋಸ್ ರ್ಯಾಪ್ ಏನಾದ್ರೂ ಬರಿಬೇಕಂದ್ರೆ ಮೈ ಫಸ್ಟ್ ಮೂವಿ ಕನ್ನಡದಲ್ಲಿ ಹೆಂಗ್ ಮಾಡಿದ್ನೋ ಹಾ. ಅದೇ ತರ ನಾನು ಫಸ್ಟ್ ರ್ಯಾಪು ಕನ್ನಡದಲ್ಲೇ ಮಾಡ್ತೀನಿ. ಇವನ್ ಬೀಯಿಂಗ್ ಮಲಯಾಳಿ ಕುಟ್ಟಿ, ಹ್ಮ್. ಐ ವಿಲ್ ಡೆಫಿನೆಟ್ಲಿ ರೆಸ್ಪೆಕ್ಟ್ ಕನ್ನಡ, ಹ್ಮ್. ಅಂಡ್ ಐ ವಿಲ್ ಡೆಫಿನೆಟ್ಲಿ ಡೂ ಒನ್ ರ್ಯಾಪ್ ಸಾಂಗ್ ಇನ್ ಫ್ಯೂಚರ್. ಪಕ್ಕಾ, ಅದಂತೂ ಪಕ್ಕಾ. ಓಕೆ ಒಂದ್ ಕಡೆ ನೀವು ಮಲಯಾಳಿ ಕುಟ್ಟಿ, ಈ ಕಡೆ ಹೌದು. ನಿಮಗೆ ಒಂದು 8 ಲ್ಯಾಂಗ್ವೇಜ್ ಕೂಡ ಬರುತ್ತೆ. ಹೌದು. ಕನ್ನಡ ನಿಮಗೆ ಎಷ್ಟು ಕನ್ನಡ ಅಂತ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಪರ್ಫೆಕ್ಟ್ ಅನ್ಸುತ್ತೆ ನಿಮ್ಗೆ ನಾನು ಮಾತಾಡ್ತೀನಿ ಕನ್ನಡ? ಇಲ್ಲ, ಯಾಕಂದ್ರೆ ಆ ಒಂದು ವಿಚಾರನೂ ಕೂಡ ಕಾಂಟ್ರವರ್ಸಿ ಆಗಿತ್ತು, ಕನ್ನಡ ಹೌದು. ಇದಾಗಿತ್ತು ಅಂತ. ಹೌದು. ಹ್ಮ್. ಇಲ್ಲ, ಕನ್ನಡ ಚೆನ್ನಾಗೇ ಮಾತಾಡ್ತೀನಿ ನಾನು. ಹ್ಮ್. ಸೊ ನಮ್ಗೆ ಏನಿದ್ರು ಯಾವ ಆಟೋನ ಬಂದ್ರು, ಹ್ಮ್. ಇಲ್ಲಾಂದ್ರೆ ಯಾವ ಟ್ಯಾಕ್ಸಿ ಅಣ್ಣ ಬಂದ್ರು, ಹ್ಮ್. ಫಸ್ಟ್ ಮಾತಾಡ ಅಣ್ಣ OTP ತಗೊಳ್ಳಿ ಹ್ಮ್. ಅಂತ ಫಸ್ಟ್. ಓ ಮೇಡಮ್ ನೀವು ಕನ್ನಡದವ್ರಾ, ಹ್ಮ್. ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಹ್ಮ್. ಬೆಂಗಳೂರಲ್ಲಿ ಒಬ್ರು ಎಲ್ಲ ಒಬ್ರು, ಇವನ್ ಇಫ್ ಯು ಆರ್ ಫ್ರಮ್ ನಾರ್ತ್ ಇಂಡಿಯಾ, ಇವನ್ ಇಫ್ ಯು ಆರ್ ಫ್ರಮ್ ಸೌತ್ ಇಂಡಿಯಾ, ಹ್ಮ್. ಎಲ್ಲಾರ್ಗೂ ಕನ್ನಡ ಗೊತ್ತಿರ್ಲೇಬೇಕು. ಓಕೆ ಬಿಕಾಸ್ ಕನ್ನಡ ಇಸ್ ದಿ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಗಿವ್ ಯು ಫುಡ್. ಹ್ಮ್. ಯಾಕಂದ್ರೆ ಇಲ್ಲಿ ಬೆಂಗಳೂರಿಗೆ ಬಂದಾದ್ಮೇಲೆ ಹ್ಮ್. ನಾನ್ ಮಾತ್ರ ಅಲ್ಲ, ಇಲ್ಲಾಂದ್ರೆ ಬೇರೆಯವರು ಇಲ್ಲ, ನಾನ್ ಎಲ್ಲಿಂದೂ ಬಂದಿಲ್ಲ, ನಾನ್ ಕರ್ನಾಟಕದವಳೆ. ಯಾಕಂದ್ರೆ ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ ಅಲ್ವಾ. Okay, ಸೊ ಐ ಆಮ್ ಬೇಸಿಕ್ಲಿ ಕನ್ಸಿಡರ್ಡ್ ಆಸ್ ಅ ಕರ್ನಾಟಕ ಹುಡುಗಿ. ಹೌದು. ಸೊ ಈಗ ಆಚೆಯಿಂದ ಬಂದಿರ್ತಾರಲ್ವಾ, ಹೌದು. ಅವ್ರಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕು, ಈ ತರ ಕನ್ನಡ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸ್ವಲ್ಪ ನಾರ್ತ್ ಇಂದ ಬಂದಿರೋರೆಲ್ಲ ಬಂದ್ಬಿಟ್ಟು, ಇಲ್ಲ ನಾನೇನಿಗೆ ಕನ್ನಡ ಮಾತಾಡ್ಲಿ, ಹ್ಮ್. ನಾವ್ ಏನಕ್ಕೆ ಕನ್ನಡ ಮಾತಾಡ್ಬೇಕು, ಹ್ಮ್. ಬೆಂಗಳೂರು ಊಟ ಬೇಕು, ಬೆಂಗಳೂರು ನೀರ್ ಬೇಕು,
ಬೆಂಗಳೂರಲ್ಲಿ ಸ್ಟೇ ಬೇಕು ಆದ್ರೆ ಕನ್ನಡ ಬೇಡ. ಇಲ್ಲಿನ ಜೀವನ, ಇಲ್ಲೇ ಕೆಲಸ, ಇಲ್ಲಿ ಸಂಬಳ ಬೇಕು. ಎಕ್ಸಾಕ್ಟ್ಲಿ ಎಲ್ಲ ಬೇಕು ಆದ್ರೆ ಕನ್ನಡ ಏನಕ್ ಬೇಡ. Okay. ಕನ್ನಡ ಬೇಕೇ ಬೇಕು, ಎಲ್ಲರೂ ಕನ್ನಡದಲ್ಲಿ ಮಾತಾಡೇಬೇಕು. ಹಂಗ್ ಸಪೋಸ್ ಅಷ್ಟು ಪ್ರೊಫೆಷನಲ್ ಆಗಿ ಮಾತಾಡಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೇಸಿಕ್ ಆಗಿ ಇರ್ಲೇಬೇಕು ಅವರಿಗೆ. ಈಗ ಎಲ್ಲಾದ್ರೂ ಆಟೋದಲ್ಲಿ ಹೋಗ್ಬೇಕಂದ್ರೆ ಅಣ್ಣ ಲೆಫ್ಟ್ ತಗೊಳ್ಳಿ, ಅಣ್ಣ ರೈಟ್, ಅಣ್ಣ ಇಲ್ಲಿ ನಿಲ್ಸಿ, ಅದ್ ಅಟ್ಲೀಸ್ಟ್ ಗೊತ್ತಿರ್ಲೇಬೇಕು. ಅದ್ ಬಿಟ್ಬಿಟ್ಟು ಸುಮ್ನೆ ಆರ್ಗ್ಯೂ ಮಾಡೋದಲ್ಲ ಆಟೋ ಅವ್ರ ಹತ್ರ ಇಲ್ಲಾಂದ್ರೆ ಟ್ಯಾಕ್ಸಿ ಅವ್ರ ಹತ್ರ. ನೋ, ಬೇಸಿಕ್ ನಾಲೆಜ್ ಇರ್ಲೇಬೇಕು. ಅಂಡ್ ಕನ್ನಡ ಇಸ್ ಆಲ್ವೇಸ್ ಮೈ ಸೆಕೆಂಡ್ ಮದರ್ ಅಂತ ಹೇಳ್ಬೋದು. ಸೊ ಆಲ್ವೇಸ್ ಸಪೋರ್ಟ್ ಟು ಕನ್ನಡ ನೋ ಮ್ಯಾಟರ್ ವಾಟ್. ಓಕೆ, ಅಂದ್ರೆ ನಿಮ್ ನೋಡಿದ್ರೆ 100% ಎಲ್ಲರಿಗೂ ಅನ್ಸುತ್ತೆ ನೀವು ಪಕ್ಕ ಕನ್ನಡದವ್ರು ಅಂತ ಅನ್ಸಲ್ಲ. ಕನ್ನಡದವರು ಇಲ್ಲ ಒಂದ್ ಕಡೆ ಈ ಕಡೆ ನಾರ್ತ್ ಆ ಸೈಡ್ ಹೌದು 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 ಇಲ್ಲ ಈ ಕಡೆ ಕೇರಳದವರು ಅಂತ ಸ್ವಲ್ಪ ಜನ ಸ್ವಲ್ಪ ಜನ ಕನ್ಸಿರುತ್ತೆ. ಹೌದು. ಸೊ ಯಾವ್ದಾದ್ರು ಆತರ ಇನ್ಸಿಡೆಂಟ್ ಆಗಿದ್ಯಾ? ಆಗಿದೆ ತುಂಬಾ ಆಗಿದೆ. ಬಿಕಾಸ್ ನನ್ನ ನೋಡಿದ ತಕ್ಷಣ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಕನ್ನಡದಲ್ಲಿ, ಓ ಏನ್ ಗುರು ಇವಳು ಕಲರ್ ಎಲ್ಲ ಹಾಕೊಂಡಿದ್ದಾಳೆ ಅಂತ ಹೇಳುವ. ಇಲ್ಲ ಅಣ್ಣ ಸುಮ್ನೆ ಹಂಗೆ ಕಲರ್ ಹಾಕೊಂಡು, ಓ ಮೇಡಮ್ ನಮ್ ಕನ್ನಡ ಎಲ್ಲ ಬರುತ್ತಾ? ಸೊ ಅವರು ಕನ್ನಡದಲ್ಲಿ ಏನಾದ್ರು ಪಟ್ ಅಂತ ಹೇಳಿದ್ರೆ ರಿಪ್ಲೈ ಅಂತೂ ಕೊಡ್ತೀನಿ, ಇನ್ಸ್ಟೆಂಟ್ ಆಗಿ ರಿಪ್ಲೈ ಕೊಡ್ತೀನಿ ನಾನು. ಹಿಂದೆ ಮುಂದೆ ಎಲ್ಲ ನೋಡಲ್ಲ. ಸೊ ಕೆಲವೊಬ್ರು ಅನ್ಕೊಂಡಿರ್ತಾರೆ, ಇಲ್ಲ ನೀವು ನಾರ್ತ್ ಈಸ್ಟ್ ಅವರು, ಸ್ವಲ್ಪ ಚೈನೀಸ್ ತರ ಇದೀರಾ, ಕಣ್ಣೆಲ್ಲ ಇಷ್ಟಿಷ್ಟೇ ಇದೆ ನಿಮ್ದು, ಅದಕ್ಕೆ ನೀವು ನಾರ್ತ್ ಈಸ್ಟ್ ಅವರು ಅನ್ಕೊಂಡೆ. ಅಂಡ್ ಕೆಲವೊಬ್ರು ನಾನು ಜಾಸ್ತಿ ತಮಿಳ್ ಮಾತಾಡ್ತೀನಲ್ಲ, ಅದಕ್ಕೆ ಎಲ್ಲರೂ ಇನ್ನೂ ನಾನು ತಮಿಳ್ ಅಂತ ಅನ್ಕೊಂಡಿದ್ದಾರೆ. ಬಟ್ ನೋ, ಐ ಆಮ್ ಮಲಯಾಳಿ ಅಂಡ್ ಮೈ ಸೆಕೆಂಡ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.